in this class we need to go with what are the operators, remaining concepts we need to go. Okay, see, so in last class we learned operators. Okay, in that operators I think we learned regarding arithmetic operators. ಸೊ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ಕಲ್ತ್ಕೊಂಡಿದ್ವಿ ನಾವು. ಅರ್ಥಮೆಟಿಕ್ ಆಪರೇಟರ್ಸ್ ಬಂದ್ಬಿಟ್ಟು ಪ್ಲಸ್ಸು ಮೈನಸ್ಸು, ನೆಕ್ಸ್ಟ್ ಬಂದ್ಬಿಟ್ಟು ಏನು ಪ್ರಾಡಕ್ಟ್ ಆ್ಯಂಡ್ ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಆಪರೇಟರ್. ಸೊ ಈ ಕ್ಲಾಸಲ್ಲಿ ವಿ ನೀಡ್ ಟು ಗೋ ಫಾರ್ ರಿಲೇಷನಲ್ ಆಪರೇಟರ್ಸ್. ರಿಲೇಷನಲ್ ಆಪರೇಟರ್ಸ್ ಏನಪ್ಪ ರಿಲೇಷನಲ್ ಆಪರೇಟರ್ಸ್ ಅಂತ ಅಂದರೆ, ಒಂದೆರಡು ವೇರಿಯೇಬಲ್ ಇದೆ ಅಂತ ತಗೊಳ್ಳಿ. ಒಂದು ಇಂಟ್ ಎ ಇಸ್ ಈಕ್ವಲ್ ಟು 20, ಬಿ ಇಸ್ ಈಕ್ವಲ್ ಟು 30. ಓಕೆನಾ? ಇವುಗಳ ಮಧ್ಯೆ ಇರುವಂಥ ರಿಲೇಷನ್ನು ಟ್ರೂನೋ ಅಥವಾ ಫಾಲ್ಸೋ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಯಾವ್ದ್ಯಾವ್ದಿದೆ ರಿಲೇಷನಲ್ ಆಪರೇಟರ್ಸ್ ಅಂತ ಅಂದರೆ, ಗ್ರೇಟರ್ ದೆನ್, ಲೆಸ್ಸರ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಈಕ್ವಲ್ ಟು. ಓಕೆನಾ? ಇವಾಗ ಎ ಗ್ರೇಟರ್ ದೆನ್ ಬಿ ಅಂತ ನಾನು ಹಾಕಿದೆ ಅನ್ನಿ. ಎ ವ್ಯಾಲ್ಯೂ ಏನಿದೆ 20 ಇದೆ, ಬಿ ವ್ಯಾಲ್ಯೂ 30 ಇದೆ. ಇದೇನಾಗುತ್ತಪ್ಪ ಅಂದರೆ 20 ಗ್ರೇಟರ್ ದೆನ್ 30, 20 30ಕ್ಕಿಂತ ಜಾಸ್ತಿ ಅಂತ ಹೇಳ್ತಾ ಇದೆ. ವೆದರ್ ಇಟ್ ಈಸ್ ಟ್ರೂ, ಇಲ್ಲ, 20 30ಕ್ಕಿಂತ ಕಡಿಮೆ, ಹಾಗಾಗಿ ಇದೇನಾಯಿತು ಫಾಲ್ಸ್. ಸೊ ರಿಲೇಷನಲ್ ಆಪರೇಟರ್ಸ್ ಯಾವಾಗಲೂ ರಿಸಲ್ಟ್ ಏನು ಬರುತ್ತೆ, ಐದರ್ ಟ್ರೂ ಆರ್ ಫಾಲ್ಸ್. ಓಕೆ, ಸೊ ಲೆಸ್ಸರ್ ದೆನ್ಗೆ ಎ ಲೆಸ್ಸರ್ ದೆನ್ ಬಿ, 20 lesser than 30, yes it is true. So next a greater than or equal to b. ಓಕೆನಾ? ಸೊ ಇವಾಗ ರಿಸಲ್ಟ್ ಇಲ್ಲೇನಾಗುತ್ತೆ, ಎ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು, ಸಾರಿ, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 20, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 30. ಸೊ ಇಲ್ಲಿ ನೋಡ್ತಾ ಬನ್ನಿ, ಒಂದು ಇದರಲ್ಲಿ ಎರಡಿದೆ ಕಂಡೀಷನ್, ದಿಸ್ ಈಸ್ ಒನ್, ಇದು ಈಕ್ವಲ್ ಟು. ಒಂದು 20ಕ್ಕಿಂತ 30 ಜಾಸ್ತಿ ಇದೆಯಾ ಚೆಕ್ ಮಾಡುತ್ತೆ, ಇಲ್ಲ ಜಾಸ್ತಿ ಇಲ್ಲ, ಫಾಲ್ಸ್ ಆಯಿತು. ನೆಕ್ಸ್ಟು ವಾಟ್ ಈಕ್ವಲ್ಸ್ ಏನಾದ್ರು ಇದೆಯಾ, ಇಲ್ಲ, ಇದೂ ಇಲ್ಲ, ಎರಡು ಫಾಲ್ಸ್ ಆಯಿತು. ಇದರಲ್ಲಿ ಯಾವುದಾದ್ರೂ ಒಂದು ಟ್ರೂ ಆಗಿದ್ರು ರಿಸಲ್ಟ್ ಏನಾಗಿರೋದು ಟ್ರೂ ಆಗಿರೋದು. ಇವಾಗ ಎರಡು ಫಾಲ್ಸ್ ಆಗಿರೋದ್ರಿಂದ ರಿಸಲ್ಟ್ ಏನಾಗಿದೆ, ಫಾಲ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇಟರ್ ದೆನ್ ಆಯಿತು, ಇವಾಗ ಲೆಸ್ಸರ್ ದೆನ್, ಎ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಬಿ. ಇಲ್ಲಿ ಏನಾಗುತ್ತೆ 20 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 30 ಅಂತ ಹೇಳ್ತಾ ಇದ್ದಾರೆ. 20 30ಕ್ಕಿಂತ ಕಡಿಮೆ ಇದೆಯಾ, ಎಸ್, ಇದು ಟ್ರೂ ಆಯಿತು. ಈಕ್ವಲ್ ಇದೆಯಾ, ಇಲ್ಲ, ಇದು ಫಾಲ್ಸ್ ಆಗಿದೆ. ಒಂದು ಟ್ರೂ ಆಗಿರೋದ್ರಿಂದ ರಿಸಲ್ಟ್ ಏನು ಬರುತ್ತೆ, ಟ್ರೂ ಆಗುತ್ತೆ. ನಾಟ್ ಈಕ್ವಲ್ ಟು ಅಂತ ಹೇಳ್ತಾ ಇದ್ದಾನೆ, ಎ ಈ ಥರ ಅಪ್ಲೈ ಮಾಡಬೇಕು, ಎ ನಾಟ್ ಈಕ್ವಲ್ ಟು ಬಿ ಅಂತ. ಸೊ 20 ನಾಟ್ ಈಕ್ವಲ್ ಟು 30 ಅಂತ ಹೇಳಿದ್ರೆ ಏನು ಬರ್ತಾ ಇದೆ ರಿಸಲ್ಟ್, ಹೌದು, 20 30ಕ್ಕೆ ಈಕ್ವಲ್ ಅಲ್ಲ ಅಂತ ಹೇಳ್ತಾ ಇದೆ. ದಿಸ್ ಇಸ್ ಟ್ರೂ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಈಕ್ವಲ್ಸ್ ನಾವು ಇಲ್ಲಿ ಡಬಲ್ ಈಕ್ವಲ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಕ್ಕೆ ಡಬಲ್ ಈಕ್ವಲ್ಸ್ ಯೂಸ್ ಮಾಡ್ತಾ ಇದೀವಿ, ಈಕ್ವಲಿಟಿ ಇದೆರಡು ಸಮ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಇಲ್ಲಿ ಈ ಸಿಂಗಲ್ ಈಕ್ವಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, 20ನ್ನ ಎ ಒಳಗಡೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಸಿಂಗಲ್ ಈಕ್ವಲ್ಸ್ನ ನಾವು ಅಸೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡಬಲ್ ಈಕ್ವಲ್ಸ್ ಇದೆಯಲ್ಲ, ಸೊ ಈ ಡಬಲ್ ಈಕ್ವಲ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಈಕ್ವಲಿಟಿ ಚೆಕ್ಕಿಗೆ. ಆಲ್ರೆಡಿ ಇಲ್ಲಿ ಏನಾಗಿದೆ, ಸಿಂಗಲ್ ಈಕ್ವಲ್ಸ್ ಯೂಸ್ ಆಗಿದೆ, ಮತ್ತೆ ಇಲ್ಲಿ ಸಿಂಗಲ್ ಈಕ್ವಲ್ಸ್ ಆದರೆ ಅಸೈನ್ಮೆಂಟ್ ಆಗುತ್ತೆ, ಅದಕ್ಕೆ ಡಬಲ್ ಈಕ್ವಲ್ಸ್ ಹಾಕೊಂಡಿದ್ದೀವಿ. ಇದೆರಡು ಸಮ ಇದೆಯಾ, 20 ಈಕ್ವಲ್ಸ್ ಟು 30, ಇಲ್ಲ, ಸಮ ಇಲ್ಲ, ಹಾಗಾಗಿ ಅಗೈನ್ ದಿಸ್ ಈಸ್ ವಾಟ್ ಫಾಲ್ಸ್. ಅರ್ಥ ಆಗಿದೆಯಾ? ದೀಸ್ ಆರ್ ವಾಟ್ ರಿಲೇಷನಲ್ ಆಪರೇಟರ್ಸ್. ಓಕೆ, ಸೊ ರಿಲೇಷನಲ್ ಆಪರೇಟರ್ಸ್ ಒಂದು ಪ್ರೋಗ್ರಾಮ್ ನೋಡೋಣ. ಆ ಪ್ರೋಗ್ರಾಮ್ ನೋಡಿದ್ಮೇಲೆ ನಾವು ಮುಂದೆ ಹೋಗೋಣಂತೆ. ಸೊ ಇವಾಗ ನಾವು ಪ್ರೋಗ್ರಾಮ್ ಎಲ್ಲಿ ನೋಡ್ತಾ ಇದ್ವಿ, ನಾವು ವಾಟ್ ಕೋಡ್ ಬ್ಲಾಕ್ಸ್ ಅನ್ನೋ ಐಡಿನ ಯೂಸ್ ಮಾಡ್ತಾ ಇದ್ವಿ. ಏನಕ್ಕಪ್ಪ ಅಂತ ಅಂದರೆ,
ನಮ್ಮ C++ ಪ್ರೋಗ್ರಾಮ್ಸ್ನ ರನ್ ಮಾಡೋದಕ್ಕೆ. ಸೊ ಆ ಕೋಡ್ ಬ್ಲಾಕ್ಸ್ ಐಡಿನ ಓಪನ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವು ಹಾಗೇ ಲೈನಲ್ಲಿರಿ. ಅದು ಐಡಿ ಓಪನ್ ಆದಮೇಲೆ ನಾನು ಶೇರ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಅದು ಏನಿದೆ ಔಟ್ಪುಟ್ ಏನು ಬರುತ್ತೆ ಅಂತ. ಐದರ್ ಟ್ರೂ ಆರ್ ಫಾಲ್ಸ್ ಔಟ್ಪುಟ್ ಬರುತ್ತೆ ಅಂತ ಹೇಳಿದೀವಲ್ಲ, ಸೊ ಅದನ್ನು ನಾವು ನೋಡ್ತಾ ಹೋಗೋಣ ಅಂತ. ನೋಡ್ತಾ ಬನ್ನಿ ಇಲ್ಲಿ ನಾನು ಜಸ್ಟ್ 2 ವೇರಿಯೇಬಲ್ ತಗೊಂಡಿದ್ದೀನಿ. ಯಾವುದು? ಎ ಬಿ 2 ವೇರಿಯೇಬಲ್ ತಗೊಂಡಿದ್ದೀನಿ. ಅರ್ಥಮೆಟಿಕ್ ಆಪರೇಟರ್ಸ್ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ರಿಲೇಷನಲ್ ಆಪರೇಟರ್ಸ್. ಸೊ ಇವಾಗ ನಾನು ರಿಸಲ್ಟ್ನ ಏನು ಮಾಡ್ತಾ ಹೋಗ್ತೀನಿ, ಐ ಯೂಸ್ ಟು ಶೋ. ನಿಮಗೆ ನಾನು ಅದನ್ನು ರಿಸಲ್ಟ್ನ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಎ ರಿಸಲ್ಟ್ ಎ ಗ್ರೇಟರ್ ದೆನ್ ಬಿ, ಎ ಗ್ರೇಟರ್ ದೆನ್ ಬಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಸಲ್ಟಲ್ಲಿ ಏನು ಸ್ಟೋರ್ ಆಗುತ್ತೆ, ಎ ಲೆಸರ್ ದೆನ್ ಬಿ. ನೆಕ್ಸ್ಟ್ ಬಂದ್ಬಿಟ್ಟು ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಾ ಇದೆಯಪ್ಪ, ಎ ಲೆಸರ್ ದೆನ್ ಆರ್ ಈಕ್ವಲ್ ಟು ಬಿ. ನೆಕ್ಸ್ಟ್ ಏನಿದೆ, ಇನ್ನೊಂದು ನೋಡ್ತಾ ಹೋಗೋಣ. ಇದಾದ್ಮೇಲೆ ಎ ನಾಟ್ ಈಕ್ವಲ್ ಟು ಬಿ. ಸೊ ಇದಾಯಿತು. ಅಗೈನ್ ಎ ಡಬಲ್ ಈಕ್ವಲ್ಸ್ ಟು ಬಿ. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಈ ಕಂಟೆಂಟ್ನ ಚೇಂಜ್ ಮಾಡ್ತಾ ಹೋಗೋಣ. ಇದು ಏನು ಮಾಡ್ತಾ ಇದೀವಿ ನಾವು ಇಲ್ಲಿ, ಗ್ರೇಟರ್ ದೆನ್ ಚೆಕ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇಲ್ಲಿ ಬೆಟರ್ ಇಲ್ಲಿರೋದನ್ನೇ ಕಂಟೆಂಟ್ ಹಾಕ್ಬೋಣ ನಮ್ಗೆ, ಆವಾಗ ಎ ಗೊತ್ತಾಗ್ಬಿಡುತ್ತೆ. ಎ ಗ್ರೇಟರ್ ದೆನ್ ಬಿ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಎ ಲೆಸರ್ ದೆನ್ ಬಿನ ಚೆಕ್ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಔಟ್ಪುಟ್ ಪರ್ಪಸ್ಸಿಗೆ ಈ ಥರ ಹಾಕ್ತಾ ಇದ್ದೀವಿ ನಾವು. ತುಂಬ ನೀಟಾಗಿ ಕಾಣಬೇಕಲ್ಲಿ ಏನು ಚೆಕ್ ಮಾಡ್ತಾ ಇದ್ದೀವಿ ಅಂತ. ಮುಂಚೆ ಎಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ಇರೋದ್ರಿಂದ ಪ್ರಾಡಕ್ಟ್ ಅಂತೆ, ಕೋಶಂಟ್ ಅಂತೆ ಅಂತ ಹಾಕ್ಕೊಂಡಿದ್ವಿ. ಓಕೆನಾ? ಸೊ ಇಷ್ಟಾಗಿದೆ. ಇದನ್ನು ನಾನು ಸೇವ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಎನಲ್ಲಿ 20 ಇಟ್ಕೋಣ, ಬಿನಲ್ಲಿ 30 ಇಟ್ಕೋಣ. ಅಲ್ಲಿ ಎಕ್ಸಾಂಪಲಲ್ಲಿ ಏನು ನೋಡಿದ್ವೋ ಅದೇ ಇರಲಿ. ಸೊ ಸೇವ್ ಮಾಡಿಬಿಟ್ಟು ನಾವು ಏನು ಮಾಡಬೇಕಾಗತ್ತೆ, ರನ್ ಮಾಡಬೇಕಾಗತ್ತೆ. ಇಲ್ಲೇನೋ ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆ, ರಿಸಲ್ಟ್ ಅನ್ನೋ ವೇರಿಯೇಬಲ್ ಇಲ್ಲ ಇಲ್ಲಿ. ಅದಕ್ಕೆ ನಾನು ಇಲ್ಲಿ ಏನಾಗ್ತಾ ಇದ್ದೀನಿ ಅಂತ ಅಂದರೆ, ರಿಸಲ್ಟ್ ಅನ್ನೋ ವೇರಿಯೇಬಲ್ನ ತೊಗೊಂಡಿದ್ದೀನಿ ನಾನು. ಓಕೆನಾ? ಡಿಲೀಟ್ ಮಾಡಿದ್ದೆ, ಅದನ್ನು ಇವಾಗ ಮತ್ತೆ ನಾನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಬನ್ನಿ. ಇಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ನ ನಾನು ಹೇಳಬೇಕಾಗತ್ತೆ. ಕನ್ಸೋಲ್ ವಿಂಡೋ ಓಪನ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಕನ್ಸೋಲ್ ವಿಂಡೋದಲ್ಲಿ ಎ ಗ್ರೇಟರ್ ದೆನ್ ಬಿ ಇದ್ದರೆ ಏನಂತ ಹೇಳ್ತಾ ಇದ್ದಾನೆ, 0 ಅಂತ ಹೇಳ್ತಾ ಇದ್ದಾನೆ. ಎ ಲೆಸರ್ ದೆನ್ ಬಿ ಇದ್ದರೆ 1 ಅಂತ ಹೇಳ್ತಾ ಇದ್ದಾನೆ. ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಇದ್ದರೆ ಏನಂತ 0 ಅಂತ ಹೇಳ್ತಾ. ಏನಿದು 0 1 0 1 ಅಂತ ಹೇಳಿದಾನಲ್ಲ, ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದೆ. 1 ಅಂದರೆ ಟ್ರೂ, 0 ಅಂದರೆ ಫಾಲ್ಸ್. ಸೊ ಇಲ್ಲಿ ನಾವು ಈ ರಿಸಲ್ಟ್ನ ನೋಡ್ತಾ ಬರೋದಾದರೆ, ನಾನು ಈ ಸ್ಕ್ರೀನ್ನ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಎನಲ್ಲಿ ಏನು ಹಾಕ್ಕೊಂಡಿದ್ದೀನಪ್ಪ, 20 ಹಾಕ್ಕೊಂಡಿದ್ದೀನಿ. ಬಿನಲ್ಲಿ ಏನು ಹಾಕ್ಕೊಂಡಿದ್ದೀನಿ, 30 ಹಾಕ್ಕೊಂಡಿದ್ದೀನಿ. ಸೊ 20 30ಕ್ಕಿಂತ ಜಾಸ್ತಿ ಇದೆ. ಇದನ್ನೇನಂತ ಹೇಳ್ತಾ ಇದ್ದಾನೆ ಅವನು, 0. ಇಲ್ಲಪ್ಪ 0 ಅಂದರೆ ಫಾಲ್ಸ್, ನೀನು ಹೇಳ್ತಾ ಇರೋದು ತಪ್ಪದು, ಸುಳ್ಳು. ನೆಕ್ಸ್ಟು 20 30ಕ್ಕಿಂತ ಕಡಿಮೆ ಇದೆ, 1. ಎಸ್, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ. ನೆಕ್ಸ್ಟ್ 20 ಒಟ್ಟು 30ಕ್ಕಿಂತ ದೊಡ್ಡದಿದೆ ಇಲ್ಲ ಈಕ್ವಲ್ ಇದೆ, ಇಲ್ಲ ದೊಡ್ಡದು ಇಲ್ಲ ಈಕ್ವಲ್ಲು ಇಲ್ಲ. ನೆಕ್ಸ್ಟು ಸಣ್ಣದಿದೆ ಅಥವಾ ಈಕ್ವಲ್ ಇದೆ, ಎಸ್ ಸಣ್ಣದಿದೆ, ಹಾಗಾಗಿ ಅದನ್ನು ಟ್ರೂ ಅಂತ ಹೇಳ್ತಾ ಇದ್ದಾನೆ. ನಾಟ್ ಈಕ್ವಲ್ ಟು ಬಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ 20 30ಕ್ಕೆ ಸಮ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದಪ್ಪ, ಸಮ ಅಲ್ಲ, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಈಕ್ವಲ್ ಟು ಬಿ ಸಮ ಅಂತ ಹೇಳ್ತಾ ಇದ್ದಾನೆ. 20 30ಕ್ಕೆ ಹಿಂಗೆ ಸಮ ಆಗುತ್ತೆ, ಇಲ್ಲ, ಏನು ಬಂದಿದೆ ರಿಸಲ್ಟ್, ಇಲ್ಲಿ 0 ಬಂದಿದೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇದು ರಿಲೇಷನಲ್ ಆಪರೇಟರ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಈ ಪ್ರೋಗ್ರಾಮ್ ಮುಖಾಂತರ ತೋರಿಸಿದ್ದೀನಿ ನಾನು. ಸೊ ಅರ್ಥ ಆಗಿದೆಯಾ? ನಾನು ಇಲ್ಲೊಂದು ಕೆಲಸ ಮಾಡ್ತೀನಿ, ನಿಮ್ಮನ್ನು ಪಾರ್ಟಿಸಿಪೆಂಟ್ಸ್ ಇದ್ದೀರಲ್ಲ ನೀವುಗಳು, ನಿಮ್ಮನ್ನು ನಾನು ಅನ್ಮ್ಯೂಟ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ. ನೀವೇನು ಮಾಡಿ, ಅರ್ಥ ಆಗಿದೆಯಾ ಅನ್ನೋದನ್ನ, ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಸ್ವಲ್ಪ ಹೇಳಿಬಿಟ್ರೆ ಅನುಕೂಲ ಆಗುತ್ತೆ ನನಗೆ. ಓಕೆ.
ನಾವು ಒಬ್ಬೊಬ್ಬರನ್ನೇ ಹೇಳ್ತಾ ಬರಲ್ಲ. ಇದು ಯಾರು? ಅದಿತಿ GR ಅರ್ಥ ಆಗಿದೆಯೇನಮ್ಮ? Yes, sir. ರಿಲೇಷನಲ್ ಆಪರೇಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದ್ರದ್ದು ರಿಸಲ್ಟ್ ಏನು ಬರುತ್ತೆ ಅನ್ನೋದು ಗೊತ್ತಾಗಿದೆಯಾ? Yes, sir. ಪ್ರೋಗ್ರಾಮ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಸ್ಪೆಷಲಿ BCom ಸ್ಟೂಡೆಂಟ್ಸು, ನಿಮಗೆ ಪ್ರೋಗ್ರಾಮ್ನ ಇಲ್ಲಿ ನಾನು ತೋರಿಸ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಒಂದೇ ಉದ್ದೇಶ ಇಲ್ಲಿರೋದು, ನಥಿಂಗ್ ಮೋರ್ ದೆನ್ ದಟ್. ಸೊ ಇಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಏನಿದೆಯಪ್ಪ ಅಂತ ಅಂದರೆ ನಿಮ್ಗಳಿಗೆ ನೀಟಾಗಿ ಅರ್ಥ ಆಗಲಿ ಅಂತ. ಇದನ್ನು ಸುಮ್ಮನೆ ತೇರಿ ಥರ ಎಲ್ಲ ನಾನು ಹೇಳ್ಕೊಡೋ ಅಂತ ಏನು ಅಗತ್ಯ ಇಲ್ಲ. ಹಾಗಾಗಿ ಇದನ್ನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಗ್ತಾ ಇದೆಯಾ? ಸೊ ಇದಾದಮೇಲೆ ನೆಕ್ಸ್ಟ್ ಬನ್ನಿ, ದಚ್ಚು. ಅರ್ಥ ಆಗಿದೆಯೇನಪ್ಪ? ದರ್ಶನ್ SR. ಸರ್ ಅರ್ಥ ಆಗಿದೆ ಸರ್. ದಯವಿಟ್ಟು ಇದನ್ನ ನಿಮ್ಗಳಿಗೆ ಏನು ಅರ್ಥ ಆಗಿರುತ್ತೆ ಅದನ್ನ ಹಂಗೆ ಬಿಟ್ಕೋಬೇಡಿ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲ ಪ್ರಾಬಬಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದು. ಇದನ್ನೆಲ್ಲ ಏನು ಕಲ್ತಿರ್ತೀರಾ ಅದನ್ನ ನೀವುಗಳು ತುಂಬಾ ಮುಂದಕ್ಕೆ ತಗೊಂಡೋಗ್ಬೇಕು. ಅವಾಗ ಮಾತ್ರ ನೀವು ಪ್ರೋಗ್ರಾಮ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದು. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ? GM ಚೈತ್ರ. ಅರ್ಥ ಆಗಿದೆಯೇನಮ್ಮ? ಇವ್ರಿಗೆ ಮೋಸ್ಟ್ಲಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಾವು ಹೇಳ್ತಾ ಇರೋದು. ರಿತಿಕ್ ಜೈನ್. Yes, sir. ಎಸ್ ಸರ್ ಅರ್ಥ ಆಯ್ತು. KM ಅಂಜಲಿ. Yes, sir. ಅರ್ಥ ಆಗಿದೆ ಸರ್. ಓಕೆ, ಮತ್ತೊಂದ್ಸರಿ ಇದ್ರಲ್ಲಿ ಏನಾದ್ರು ಹೇಳೋ ಪಾಯಿಂಟ್ ಇದೆಯಾ? ಯಾರಾದರೂ ಡೌಟ್ ಇದ್ರೆ ಕೇಳ್ತೀರಾ? ಹೇಳ್ತೀನಿ ನಾನು. ಓಕೆ, ನಿಮ್ದು ಯಾಕೋ ಏನೋ ಡೌಟ್ ಇದ್ದಂಗೆ ಇಲ್ಲ ಅನ್ಸುತ್ತೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ರಿಲೇಷನಲ್ ಆಪರೇಟರ್ಸ್ ಆಯಿತು. ರಿಲೇಷನಲ್ ಆಪರೇಟರ್ಸ್ ಆದಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದರೆ ಲಾಜಿಕಲ್ ಆಪರೇಟರ್ಸ್ಗೆ ಹೋಗ್ತೀನಿ. ವೈಟ್ ಬೋರ್ಡ್ ಶೇರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಾಗೇ ಇರಿ. ಸಿ, ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಷನಲ್ ಆಪರೇಟರ್ಸ್ ಆದಮೇಲೆ ನೆಕ್ಸ್ಟ್ ಇರೋದು ಯಾವ್ದು ಇದೆಯಪ್ಪ ಅಂದರೆ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಯಾವ್ದ್ಯಾವುದು? ಲಾಜಿಕಲ್ ಆಪರೇಟರ್ಸ್ ಯಾವ್ದಿದೆ? ಅಂಡ್ ಇದೆ, ಆರ್ ಇದೆ, ಮತ್ತೆ ನಾಟ್ ಇದೆ. ಇದಕ್ಕೆ ಸಿಂಬಲ್ ದಿಸ್ ಈಸ್ ವಾಟ್ ದಿ ಸಿಂಬಲ್. ಆರ್ಗೆ ದಿಸ್ ಈಸ್ ವಾಟ್ ದಿ ಸಿಂಬಲ್, ನಾಟ್ಗೆ ದಿಸ್ ಈಸ್ ವಾಟ್ ದಿ ಸಿಂಬಲ್. ಏನು ಮಾಡುತ್ತೆ ಕೆಲಸ ಇದು ಅನ್ನೋದು ನೋಡ್ತಾ ಬರೋಣ. ಟ್ರೂತ್ ಟೇಬಲ್ ಹಾಕ್ಕೊಂಡು, ಇದನ್ನ ಆಲ್ರೆಡಿ ನಾನು ಲಾಸ್ಟ್ ಸೆಮ್ಮಲ್ಲಿ ಹೇಳಿದ್ದೆ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಸಿ, ನೋಡ್ತಾ ಬನ್ನಿ. ಎ ಬಿ, ಎ ಅಂಡ್ ಬಿ, ಎ ಆರ್ ಬಿ, ನಾಟ್ ಎ ಅಂತ ಹಾಕ್ತಾ ಇದ್ದೀನಿ. ಎ ಬಿ ನಲ್ಲಿ ಏನಾಗ್ತಾ ಇದ್ದೀನಿ? ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್. ನೆಕ್ಸ್ಟ್ ಇದರಲ್ಲಿ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ಓಕೆ, ಎ ಅಂಡ್ ಬಿ ಇದೆಯಲ್ಲ, ಇದು ಎರಡೂ ಟ್ರೂ ಇದ್ರೆ ಮಾತ್ರ ಇದು ಟ್ರೂ ಆಗುತ್ತೆ. ಅಂದ್ರೆ ಫಸ್ಟ್ ಕೇಸ್ ಟ್ರೂ ಆಯ್ತು, ಇದರಲ್ಲಿ ಇದು ಫಾಲ್ಸ್ ಇದೆ, ಓಕೆ ಫಾಲ್ಸ್. ಇದರಲ್ಲೂ ಇದು ಫಾಲ್ಸ್ ಇದೆ, ಫಾಲ್ಸ್. ಇದು ಎರಡು ಫಾಲ್ಸ್ ಇದೆ, ಫಾಲ್ಸ್. ಆರ್ ಅಂತ ಅಂದ್ರೆ ಎರಡು ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್. ಎರಡು ಫಾಲ್ಸ್ ಇರೋದು ಯಾವ್ದಪ್ಪ ಅಂದ್ರೆ ಇದೇ ಕೇಸ್ ಇರೋದು, ಇದು ಫಾಲ್ಸ್ ಆಯ್ತು. ನೆಕ್ಸ್ಟ್ ಇದರಲ್ಲಿ ಒಂದು ಟ್ರೂ ಇದೆ, ಟ್ರೂ. ನೆಕ್ಸ್ಟ್ ಇದರಲ್ಲೂ ಒಂದು ಟ್ರೂ ಇದೆ, ಟ್ರೂ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಎರಡು ಟ್ರೂ ಇದೆ, ಟ್ರೂ. ಒಂದು ನಿಮಿಷ ಹಾಗೆ ಇರಿ. ಹಲೋ, ಹೇಳಿ. ನಾನು ಆನ್ಲೈನ್ ಕ್ಲಾಸಲ್ಲಿ ಇದ್ದೀನಿ, ಮಾಡ್ತೀನಿ ತಡಿ ಆಮೇಲೆ. ಓಕೆ, ಸಿ, ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತಪ್ಪ, ಇದರಲ್ಲಿ ಬೋತ್ ಆರ್ ಫಾಲ್ಸ್ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂತ ಅಂದ್ರೆ ಫಾಲ್ಸ್. ಬಾಕಿ ಟೈಮಲ್ಲಿ ಎಲ್ಲ ಟ್ರೂ. ಇದರಲ್ಲಿ ಬೋತ್ ಆರ್ ಟ್ರೂ ಇದ್ದಾಗ ಮಾತ್ರ ಟ್ರೂ. ದಿಸ್ ಈಸ್ ಫಾರ್
and. This is for or. ಓಕೆ, ನೆಗೇಷನ್ ಅಂದ್ರೆ ಏನು? ಉಲ್ಟಾ. ಏನು ಉಲ್ಟಾ ಇದೆ ಅದನ್ನ ಹಾಕ್ತಾ ಹೋಗ್ಬೇಕು. ಟ್ರೂ ಇದ್ರೆ ಫಾಲ್ಸ್ ಹಾಕಿ, ಫಾಲ್ಸ್, ಟ್ರೂ ಮತ್ತೆ ಟ್ರೂ. ಓಕೆ, ದಿಸ್ ಈಸ್ ವಾಟ್ ಟ್ರೂತ್ ಟೇಬಲ್ ಅಂತ ಕರಿತೀವಿ ನಾವು ಇದನ್ನ. ಅರ್ಥ ಆಗ್ತಿದ್ಯಾ? ಸೊ ಈ ಟ್ರೂತ್ ಟೇಬಲ್ನ ಸ್ಕ್ರೀನ್ ಶೇರ್ ಆಗಿದೆಯೇನಪ್ಪ ಇದು? ಯಾರಾದ್ರೂ ಹೇಳಿ ಒಂಚೂರು ಸ್ಕ್ರೀನ್. ಓ ಮೈ ಗಾಡ್. ಓಕೆ, ಶೇರ್ ಆಗಿದೆಯೇನಪ್ಪ ಮುರಳಿ? ಎಸ್ ಸರ್. ಓಕೆ, ಗ್ರೇಟ್. ಒಂಚೂರು ನಿಮ್ಮನ್ನು ಮ್ಯೂಟ್ ಮಾಡ್ಬಿಡ್ತೀನಿ ತಡೀರ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ? ಲಾಜಿಕಲ್ ಆಪರೇಟರ್ಸ್ ಆಯ್ತು. ಲಾಜಿಕಲ್ ಆಪರೇಟರ್ಸ್ ಆದ್ಮೇಲೆ ವಾಟ್ ವಿ ನೀಡ್ ಟು ನೋ. ನೆಕ್ಸ್ಟ್ ಬಂದ್ಬಿಟ್ಟು ಈ ಲಾಜಿಕಲ್ ಆಪರೇಟರ್ಸ್ ಎಲ್ಲಿ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇಲ್ಲಿ ಮೇಲ್ಗಡೆ ನಾವೇನು ರಿಲೇಷನಲ್ ಆಪರೇಟರ್ಸ್ ಹಾಕೊಂಡಿದ್ವಲ್ಲ, ಈ ರಿಲೇಷನಲ್ ಆಪರೇಟರ್ಸ್ನೇ ಲಾಜಿಕಲ್ ಆಪರೇಟರ್ಸ್ ಜೊತೆಲಿ ನಾವು ಯೂಸ್ ಮಾಡ್ತೀವಿ. ಹೆಂಗೆ ಯೂಸ್ ಮಾಡ್ತೀವಿ ನೋಡ್ತಾ ಬನ್ನಿ. 3 ವೇರಿಯೇಬಲ್ ತಗೊಳ್ತೀನಿ ನಾನು. ಇಂಟ್ ಎ ಬಿ ಸಿ ಅಂತ. ಎಗೆ ಏನಾಗ್ತಾ ಇದ್ದೀನಿ ನಾನು? 10 ಹಾಕ್ತೀನಿ. ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20, ಸಿ ಇಸ್ ಈಕ್ವಲ್ ಟು 30. ಓಕೆನಾ? ಸೊ ದಿಸ್ ಈಸ್ ವಾಟ್ 3 ವೇರಿಯೇಬಲ್ಗೆ ವ್ಯಾಲ್ಯೂ ಹಾಕಿದ್ದಾಯಿತು. ಇವು 3ರಲ್ಲಿ ದೊಡ್ಡದು ಯಾವುದು ಅನ್ನೋದು ಕಂಡುಹಿಡ್ಕೋಬೇಕು. ದೊಡ್ಡದು ಯಾವುದು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಎ ದೊಡ್ಡದಾಗಬೇಕಪ್ಪ ಅಂದರೆ ಏನು ಮಾಡಬೇಕು? ಎ ಬಿಗಿಂತ ದೊಡ್ಡದಿರಬೇಕು. ಮತ್ತೆ ನೋಡು ಮುರುಳಿ, ನಾನು ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಚೆಕ್ ಮಾಡಿದ್ರೆ ಹಿಂಗೆ ಮಾಡ್ತೀರ ನೀವು. ಓಕೆ, ಇಟ್ ಹ್ಯಾಪನ್ಸ್. ಒಂದೊಂದ್ಸರಿ ಬೈ ಮಿಸ್ಟೇಕ್ ಟೈಪ್ ಆಗುತ್ತೆ, ಇಲ್ಲ ಕ್ಲಿಕ್ ಆಗುತ್ತೆ. ನೋ ಪ್ರಾಬ್ಲಮ್. ಎ ಗ್ರೇಟರ್ ದೆನ್ ಬಿ ಇದೆ. ಎ ದೊಡ್ಡದಾಗಬೇಕಪ್ಪ ಅಂದರೆ ಫಸ್ಟ್ ಎನ ನಾವು ಬಿ ಜೊತೆ ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಎನ ಸಿ ಜೊತೆ ಕಂಪೇರ್ ಮಾಡಬೇಕು. ಇದು ಎರಡೂ ಕಂಡೀಷನ್ ಟ್ರೂ ಆಗಿರಬೇಕು. ಇದು ಟ್ರೂ ಆಗಿ ಇದು ಟ್ರೂ ಆಗಿದ್ರೆ ಮಾತ್ರ ಎ ನಾವು ದೊಡ್ಡದು ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಚೆಕ್ ಮಾಡಬೇಕು ಅಂದ್ರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಮಧ್ಯದಲ್ಲಿ ಅಂಡ್ ಹಾಕ್ತೀನಿ. ಅಂದರೆ ಇದು ಮುಂಚೆ ರಿಲೇಷನಲ್ ಆಪರೇಟರ್, ಇದ್ರ ರಿಸಲ್ಟು ಟ್ರೂ ಆಗಿ ಇದ್ರ ರಿಸಲ್ಟು ಟ್ರೂ ಆಗಿದ್ರೆ ಇಲ್ಲಿ ನಮಗೆ ರಿಸಲ್ಟು ಟ್ರೂ ಬರುತ್ತೆ. ಓಕೆನಾ? ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಫಾಲ್ಸ್ ಆದರೂ ರಿಸಲ್ಟ್ ಏನು ಬರುತ್ತೆ? ಫಾಲ್ಸ್. ಎ ದೊಡ್ಡದಲ್ಲ 3ರಲ್ಲಿ ಅಂತ ಹೇಳ್ಬೋದು. ಸೊ ಇವಾಗ ಕಂಡೀಷನ್ ಅಪ್ಲೈ ಮಾಡೋನೇನಪ್ಪ ನಾವು? ಎ ಗ್ರೇಟರ್ ದೆನ್ ಬಿ ಅಂದ್ರೆ ಏನಿದೆಯಪ್ಪ? 10 ಗ್ರೇಟರ್ ದೆನ್ 20 ಅಂಡ್ 10 ಗ್ರೇಟರ್ ದೆನ್ 30. ಓಕೆ, ಇದು ಕಂಡೀಷನ್ ಟ್ರೂ ಆಗುತ್ತಾ? ಇಲ್ಲ, ಇದು ಫಾಲ್ಸ್ ಆಯಿತು. ನೆಕ್ಸ್ಟ್ ಇದೂ ಎರಡೂ ಫಾಲ್ಸ್ ಆಯಿತು. ರಿಸಲ್ಟ್ ಏನು ಬರುತ್ತೆ? ಮಧ್ಯದಲ್ಲಿ ಅಂಡ್ ಹಾಕಿದಾಗ ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಬರೋದು. ಇಲ್ಲಿ ಎರಡು ಫಾಲ್ಸ್ ಇದೆ, ರಿಸಲ್ಟ್ ಈಸ್ ಫಾಲ್ಸ್. ಕ್ಲಿಯರ್? ದಿಸ್ ಈಸ್ ಹೌ ದಿ ಲಾಜಿಕಲ್ ಆಪರೇಟರ್ಸ್ ವಿಲ್ ವರ್ಕ್. ಗೆಟಿಂಗ್? ಸೊ ಇದೇ ರೀತಿ ನೆಕ್ಸ್ಟ್ ಆರ್ ಯಾವ ರೀತಿ ವರ್ಕ್ ಆಗುತ್ತೆ? ಸೇಮ್ ಥಿಂಗ್. ಇದರಲ್ಲಿ ನಾನು ಏನು ಹಾಕ್ತಾ ಇದ್ದೀನಿ? ಆರ್ ಹಾಕ್ತಾ ಇದ್ದೀನಿ. 10 ಗ್ರೇಟರ್ ದೆನ್ 20 ಆರ್ 10 ಗ್ರೇಟರ್ ದೆನ್ 30. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ? ಇಲ್ಲಿ ಈ ಕಂಡೀಷನ್ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ. ಇದು ಫಾಲ್ಸ್ ಆಯಿತು, ಆರ್ ಇದೂ ಫಾಲ್ಸ್ ಆಯಿತು. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒನ್ ಟ್ರೂ ಇದ್ದಿದ್ರು ಏನಾಗಿರೋದಪ್ಪ? ರಿಸಲ್ಟ್ ಟ್ರೂ ಬಂದಿರೋದು. ಎರಡು ಏನಾಗಿದೆ? ಫಾಲ್ಸ್ ಆಗಿದೆ. ದಟ್ಸ್ ವೈ ದಿ ರಿಸಲ್ಟ್ ಈಸ್ ಫಾಲ್ಸ್. ಕ್ಲಿಯರ್? ದಿಸ್ ಈಸ್ ಹೌ ದಿ ರಿಲೇಷನಲ್ ಆಪರೇಟರ್ಸ್, ಸಾರಿ ಲಾಜಿಕಲ್ ಆಪರೇಟರ್ಸ್ ವಿಲ್ ವರ್ಕ್. ಲಾಜಿಕಲ್ ಆಪರೇಟರ್ಸ್. ಸೊ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಈ ಲಾಜಿಕಲ್ ಆಪರೇಟರ್ಸ್ ಪ್ರೋಗ್ರಾಮ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮಗೆ ಲಾಜಿಕಲ್ ಆಪರೇಟರ್ ಪ್ರೋಗ್ರಾಮ್ನ ಅಲ್ಲೇ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಆಪರೇಟರ್ಸ್ ಆಯಿತು. ಇವಾಗ ಏನು ನಾವು ಒಟ್ಟು ಸ್ಟಡಿ ಮಾಡಬೇಕಪ್ಪ ಅಂತ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವ್ದಿದೆ? ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ ನಾನು. ಇಫ್
ಇಫ್ ಎಲ್ಸ್, ಆಮೇಲೆ ಎಲ್ಸ್ ಇಫ್, ಲ್ಯಾಡರ್, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಿಚ್ ಕೇಸ್ ಅಂತ ಬರುತ್ತೆ. ದೀಸ್ ಆರ್ ವಾಟ್ 4 ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಸೊ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗಿದೆ ಇಲ್ಲಿ ಏನೋ ನೋಡ್ತಾ ಬನ್ನಿ. ಏನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ, ಇಲ್ಲಿ ಯಾವುದೋ ಒಂದು ಕಂಡೀಷನ್ ಹಾಕ್ತೀನಿ ನಾನು, ಎ ಗ್ರೇಟರ್ ದೆನ್ ಬಿ, ಎ ಇಸ್ ಈಕ್ವಲ್ ಟು 30, ಬಿ ಇಸ್ ಈಕ್ವಲ್ ಟು 10. ಇದು ಟ್ರೂ ಆದರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಬ್ರ್ಯಾಕೆಟಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿರ್ತೀನಿ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಟ್ರೂ ಆಗಬೇಕು, ಓಕೆನಾ? ಅದಕ್ಕೆ ನಾವಿಲ್ಲಿ ಇಫ್ ಅಂತ ಸ್ಟೇಟ್ಮೆಂಟ್ ಹಾಕ್ತೀವಿ. ಇಫ್ ದಿಸ್ ಈಸ್ ಟ್ರೂ ಇಟ್ ವಿಲ್ ಎಕ್ಸಿಕ್ಯೂಟ್, ಇಲ್ಲ ಅಂದರೆ ಎಕ್ಸಿಕ್ಯೂಟ್ ಆಗಲ್ಲ. ಇವಾಗ ನೋಡ್ತಾ ಬನ್ನಿ, ಇದು ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ? 30 10ಕ್ಕಿಂತ ಜಾಸ್ತಿ ಇದೆ, ಟ್ರೂ ತಾನೇ? ಸೊ ಇದು ರಿಸಲ್ಟ್ ಏನು ಬಂತು? ಟ್ರೂ ಆಯಿತು. ಹಾಗಾಗಿ ಈ ಬ್ಲಾಕಲ್ಲಿ, ಈ ಬ್ರ್ಯಾಕೆಟ್ ಮಧ್ಯದಲ್ಲಿರೋ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ? ವರ್ಕ್ ಆಗುತ್ತೆ. ಇದು ಟ್ರೂ ಆಗಿರೋದ್ರಿಂದ ಇದರಲ್ಲಿ ನಾನು ಏನೋ ಒಂದು ಸ್ಟೇಟ್ಮೆಂಟ್ ಹಾಕಿರ್ತೀನಿ. ಏನಂತ ಹಾಕಿರ್ತೀನಿ? ವಾಟ್ ಸಿ ಔಟ್, ಔಟ್ಪುಟ್ ಸ್ಟೇಟ್ಮೆಂಟು ಎ ಈಸ್ ಗ್ರೇಟರ್. ಅರ್ಥ ಆಗಿದೆಯಾ? ಇದು ಟ್ರೂ ಆದರೆ ಮಾತ್ರ ಏನಾಗುತ್ತಪ್ಪ? ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ನಿಮಗೆ ಈ ಇಫ್ ವಾಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಅಂದರೆ, ಸಪೋಸ್ ಮನೆಯಲ್ಲಿ ನೀವು ಏನು ಮಾಡ್ತೀರಾ? ಯೋಚನೆ ಮಾಡ್ತೀರಾ, ಏನು ವಾಟ್ ನಿಮಗೆ ನೀವೇ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಹಾಕೊಂತೀವಿ. ಏನಂತ? ವಾಟ್ ಕೆನ್ ವಾಟ್ ಅಟೆಂಡ್ ITB ಕ್ಲಾಸ್ ಟುಡೇ. ನೀವೇ ಕಂಡೀಷನ್ ಹಾಕೊಂತೀರಾ. ನಿಮ್ಮ ಬ್ರೈನ್ ಯಾವಾಗಲೂ ಏನಂತ ಹೇಳುತ್ತೆ? ನೋ ಅಂತ ಹೇಳುತ್ತೆ. ಓಕೆ, ನೋ ಅಂದರೆ ಇಲ್ಲಿ ಅಟೆಂಡ್ ಕ್ಲಾಸ್ ಅಂತ ಇರುತ್ತೆ, ಇದು ವರ್ಕ್ ಆಗಲ್ಲ. ಅಟೆಂಡ್ ಕ್ಲಾಸ್ ಈ ಸ್ಟೇಟ್ಮೆಂಟು ವರ್ಕ್ ಆಗಲ್ಲ, ಓಕೆನಾ? ಯಾವಾಗ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಬ್ರೈನ್ ಎಸ್ ಅಂತ ಹೇಳಬೇಕು, ಅವಾಗ ಮಾತ್ರ ಏನಾಗುತ್ತೆ? ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ರಿಸಲ್ಟ್ ಎಸ್ ಅಂತ ಬಂದಾಗ ಮಾತ್ರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ದಿಸ್ ಈಸ್ ವಾಟ್ ಸಿಂಪಲ್ ಇಫ್ ಅಂತ ಕರಿತೀವಿ. ಇಲ್ಲ ಮನೇಲಿ ಕೇಳ್ತಾರೆ ಅಮ್ಮ ಒಂದ್ಸರಿ, ಏನು ಕೇಳ್ತಾರಪ್ಪ ಅಂತಂದ್ರೆ, ವಾಟ್ ಊಟ ಮಾಡ್ತೀಯಾ ಅಂತ ಕೇಳ್ತಾರೆ. ಊಟ ಮಾಡ್ತೀಯೇನಪ್ಪ? ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ವಾಟ್ ಸರ್ವ್ ದಿ ಫುಡ್, ಊಟನ ಸರ್ವ್ ಮಾಡ್ತಾರೆ, ಸರ್ವ್ ದಿ ಫುಡ್. ಇಲ್ಲ ನನಗೆ ಬೇಡ ಅಂದರೆ ನೀವು ಅವ್ರು ಸುಮ್ಮನೆ ಇರ್ತಾರೆ, ಯಾಕೋ ಬೇಡ ಅಂತ ಬಿಡತ್ಲಾಗೆ ಅಂತ. ಅಂದರೆ ಈ ಥರ ಕಂಡೀಷನಲ್ ಸ್ಟೇಟ್ಮೆಂಟ್ಸು ನಮ್ಮ ಡೇ ಟು ಡೇ ಲೈಫಲ್ಲಿ ವಿ ಯೂಸ್ ಟು ಕೇಮ್ ಅಕ್ರಾಸ್ ಇನ್ ಮೆನಿ ವೇಸ್. ಗೆಟಿಂಗ್? ಸೊ ಹಾಗಾಗಿ ಇಲ್ಲೂ ಅಷ್ಟೇ, ಪ್ರೋಗ್ರಾಮಿಂಗಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಪ್ಪ ಅಂದರೆ ಇಲ್ಲಿ ಕಂಡೀಷನ್ ಎವ್ಯಾಲ್ಯೂಯೇಟ್ ಆಗುತ್ತೆ. ಇದು ಟ್ರೂ ಆದರೆ ಮಾತ್ರ ಏನಾಗುತ್ತಪ್ಪ? ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದರದ್ದೊಂದು ಪ್ರೋಗ್ರಾಮ್ ನೋಡೋಣ, ನಮಗೆ ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ ವೆದರ್ ಕಂಡೀಷನಲ್ ಸ್ಟೇಟ್ಮೆಂಟು ವರ್ಕ್ ಆಗುತ್ತೋ, ಹೆಂಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ. ಓಕೆನಾ? ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಒಟ್ಟು ನಮ್ಮ ಪ್ರೋಗ್ರಾಮ್ ವಿಂಡೋನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಬೇರೆ ಶೇರ್ಡ್ ಕಂಟೆಂಟ್ಸ್ನ ಏನು ಮಾಡ್ತಾ ಇದ್ದೀನಿ ನಾನು, ಐ ಯೂಸ್ ಟು ಸ್ಟಾಪ್ ಶೇರಿಂಗ್. ನೋಡ್ತಾ ಬನ್ನಿ, ಇಲ್ಲಿ ರಿಸಲ್ಟ್ ಬೇಕಾಗಲ್ಲ, ತೆಗ್ದಿರ್ತೀನಿ ನಾನು. ಇಷ್ಟೆಲ್ಲ ಕೋಡು ಬೇಕಾಗಿಲ್ಲ. ನಾನಿಲ್ಲಿ ಸಿಂಪಲ್ ಏನಾಗ್ತಾ ಇದ್ದೀನಿ ಅಂತ ಅಂದರೆ, ಇಫ್ ಎ ಗ್ರೇಟರ್ ದೆನ್ ಬಿ, ಇದು ಟ್ರೂ ಆಗಿದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಯಾವ ಸ್ಟೇಟ್ಮೆಂಟ್? ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕಿರುತ್ತೆ. ಸೊ ಇಲ್ಲಿ ನಾನು ಪ್ರೋಗ್ರಾಮ್ ನೋಡ್ತಾ ಬನ್ನಿ. 20 30ಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ
ಎ ಈಸ್ ಗ್ರೇಟರ್ ಅಂತ ಹಾಕಿರ್ತೀನಿ ನಾನು. ಈ ಸ್ಟೇಟ್ಮೆಂಟು ಟ್ರೂ ಆದರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ? ಅನ್ಮ್ಯೂಟ್ ಮಾಡಿಕೊಂಡು ನೀವುಗಳ ಆನ್ಸರ್ ಮಾಡಿ. ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ? 20 ಗ್ರೇಟರ್ ದೆನ್ 30 ಫಾಲ್ಸ್. ಎಲ್ಲರಿಗೂ ಗೊತ್ತಾಗ್ತಿದೆಯೇನಪ್ಪ ಫಾಲ್ಸ್ ಹೆಂಗಾಗುತ್ತೆ ಅಂತ? 20-30ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದೇ ನಂಗೆ ಹೇಳ್ತೀವಿ ಸುಳ್ಳದು, ಜಾಸ್ತಿ ಇಲ್ಲ, 20-30ಕ್ಕಿಂತ ಕಡಿಮೆ, ದಟ್ ಈಸ್ ನಥಿಂಗ್ ಬಟ್ ಫಾಲ್ಸ್. ಸೊ ಇಲ್ಲಿ ಫಾಲ್ಸ್ ಆದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೇ ಆಗಲ್ಲ, ಒಳಗೆ ಕಂಟ್ರೋಲೇ ಬರಲ್ಲ. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನ ನಾನೇನ್ ಮಾಡ್ತಾ ಇದ್ದೀನಿ, ಸೇವ್ ಮಾಡಿಬಿಟ್ಟು ರನ್ ಮಾಡ್ತೀನಿ. ನಿಮಗೆ ಏನು ಬರ್ತಾ ಇಲ್ಲ ಅಲ್ಲ, ಔಟ್ಪುಟ್ ಸ್ಟೇಟ್ಮೆಂಟೇ ಬರ್ತಾ ಇಲ್ಲ. ನಾನು ನಿಮ್ಗೆ ಅದನ್ನೂ ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಔಟ್ಪುಟ್ ಸ್ಟೇಟ್ಮೆಂಟ್ ಇಲ್ಲ, ಇದು ಪ್ರೋಸೆಸ್ ಆಗಿದೆ ಅಂತ ಹೇಳ್ತಾ ಇದೆ ಅಷ್ಟೇ. ಪ್ರೋಸೆಸ್ ಆಗಿದೆ ಅಂದ್ರೆ ಎಕ್ಸಿಕ್ಯೂಟ್ ಆಗಿದೆ ಅಷ್ಟೇ. ಅದೊಂದು ನಾರ್ಮಲ್, ಇದು ನಾವೇನು ಹಾಕಿದ್ರು ಅಷ್ಟೇ, ಹಾಕ್ಲಿಲ್ಲ ಆದ್ರೂ ಇದು ಬಂದೇ ಬರುತ್ತೆ. ಬಟ್ ಇಲ್ಲಿ ಯಾವುದೇ ಔಟ್ಪುಟ್ ಸ್ಟೇಟ್ಮೆಂಟ್ ಇಲ್ಲ. ಹಾಕಿದ್ದೀನಿ ನಾನು ಇಲ್ಲಿ, ಯಾವ್ದು ಹಾಕಿದ್ದೀನಿ ನಾನು? ಸಿ ಔಟ್ ಎ ಈಸ್ ಗ್ರೇಟರ್ ಅಂತ ಹಾಕಿದ್ದೀನಿ. ಇದು ಪ್ರಿಂಟ್ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಒಳಗಡೆ ಬಂದು ಎಕ್ಸಿಕ್ಯೂಟೇ ಆಗ್ತಾ ಇಲ್ಲ ಇದು. ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಒಳಗಡೆ ಬಂದಿದೆಯೋ ಬಂದಿಲ್ವೋ ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಡಿಬಗ್ ಮಾಡ್ತಾ ಇದ್ದೀನಿ. ಡಿಬಗ್ ಅಂದ್ರೆ ಎಕ್ಸಿಕ್ಯೂಟ್ ಹೆಂಗಾಗುತ್ತಪ್ಪ ಅನ್ನೋದನ್ನ ಕಣ್ಣಾರೆ ನೋಡೋದು. ನೋಡ್ತಾ ಬನ್ನಿ. ಏನಲ್ಲಿ ಏನಿದೆ ಇಲ್ಲಿ? 20 ಇದೆ. ಅದೇ ರೀತಿ ಬಿ ನಲ್ಲಿ ಏನಿದೆ ಇಲ್ಲಿ? 30 ಇದೆ. ಎ ಗ್ರೇಟರ್ ದೆನ್ ಬಿ ಏನಾಗ್ತಾ ಇದೆ ಅಲ್ಲಿ? ಫಾಲ್ಸ್ ಅಂತ ಬರ್ತಾ ಇದೆ. ನೋಡ್ಬೋದು ನೀವುಗಳು. ನಾನೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮ್ಗೆ. ಫಾಲ್ಸ್ ಅಂತ ಬರ್ತಾ ಇದೆಯೇನಪ್ಪ? ಓಕೆ, ಫಾಲ್ಸ್ ಅಂತ ಬರ್ತಾ ಇದೆ. ಬರಕತ್ತೈತೆ. ಇಲ್ಲಿ ಟ್ರೂ ಅಂತ ಬರಕತ್ತಿದ್ರೆ ಇದು ಒಳಗೆ ಲೈನ್ ಎಂಟರ್ ಆಗಿ ಎಕ್ಸಿಕ್ಯೂಟ್ ಆಗೋದು. ಇವಾಗ ನೋಡ್ತಾ ಬನ್ನಿ, ಇದು ಒಳಗಡೆ ಎಂಟರ್ ಆಗೋದೇ ಇಲ್ಲ. ಇಲ್ಲಿ ಆಪ್ಷನ್ ಇದು ಮರ್ತೋಗಿದೆ, ನಾನು ನೋಡ್ಕೊಂತೀನಿ. ಡಿಬಗ್ ನೆಕ್ಸ್ಟ್ ಲೈನ್ಗೆ ಏನಪ್ಪಾ ಅಂದ್ರೆ F7. ಓಕೆನಾ? ಇಲ್ಲಿ ಇವಾಗ ಇಲ್ಲಿದೆ, ನಾನು F7 ಪ್ರೆಸ್ ಮಾಡಿದಾಗ ಒಳಗೆ ಬರಲ್ಲ ನೋಡ್ರಿ, ಹಂಗೆ ಜಂಪ್ ಆಗತ್ತದ. ಒಳಗೆ ಬಂದಿಲ್ಲ, ಸೀದಾ ಇಲ್ಲಿಗೆ ಬಂದಿದೆ. ಇದು ಟ್ರೂ ಆಗಿದ್ರೆ ಒಳಗೆ ಏನಾಗಿರೋದಪ್ಪ, ಒಳಗೆ ಬಂದ್ಬಿಟ್ಟು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿರೋದು. ಅರ್ಥ ಆಗಿದೆ ಅಂದ್ಕೊಂತೀನಿ. ನಾನು ಈ ಡಿಬಗ್ನ ಏನ್ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡಿಬಿಟ್ಟು ಮತ್ತೊಂದು ಸರಿ ಏನು ಮಾಡ್ತೀನಿ, ಈ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತೀನಿ. ಎ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, 40 ಮಾಡ್ತೀನಿ. ಎ ವ್ಯಾಲ್ಯೂ ಏನು ಮಾಡ್ತಾ ಇದ್ದೀನಿ, 40 ಮಾಡಿಬಿಟ್ಟು ಮತ್ತೊಂದು ಸರಿ ಡಿಬಗ್ ಮಾಡ್ತೀನಿ ನಾನು. ಇವಾಗ ಎ ವ್ಯಾಲ್ಯೂ ಏನಿದೆ 40 ಇದೆ, ಬಿ ವ್ಯಾಲ್ಯೂ 30 ಇದೆ. ಇದು ಟ್ರೂ ಆಗುತ್ತೆ. ಇವಾಗ ನೋಡ್ಬೋದು ನೀವು, ಏನಾಗಿದೆ ಇಲ್ಲಿ? ಟ್ರೂ ಆಗಿದೆ. ಕಾಣಿಸ್ತಾ ಇದೆಯಾ? ಸೊ ಇದು ಟ್ರೂ ಆದಾಗ ನೀವು ಊಟ ಮಾಡ್ತೀಯಾ? ಹ್ಞೂ ಮಾಡ್ತೀನಿ ಅಂದಾಗ ಊಟ ಕೊಡ್ತಾರೆ. ಅದೇ ರೀತಿ ಇದು ಟ್ರೂ ಆದಾಗ ಒಳಗಡೆ ಸ್ಟೇಟ್ಮೆಂಟ್ ಏನಾದರೂ ಇರಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಒಳಗಡೆ ಒಳಗೆ ಬರುತ್ತೆ ನೋಡಿ, ನೋಡ್ತಾ ಇರಿ. ನೋಡಿ, ಇಲ್ಲಿಗೆ ಈ ಕರ್ಸರ್ ಬಂದಿದೆ, ಈ ಸ್ಟೇಟ್ಮೆಂಟಿಗೆ ಪಾಯಿಂಟ್ ಮಾಡ್ತಾ ಇದೆ. ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಪ್ಪ, ಇದು ಟ್ರೂ ಆಗಿದೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಇವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿಬಿಟ್ಟು ಇದು ಈ ಸ್ಟೇಟ್ಮೆಂಟ್ ಏನಾಗಿದೆ, ಪ್ರಿಂಟ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಇದನ್ನ ಎಕ್ಸಿಕ್ಯೂಟ್ ಆಗಿ ಪ್ರಿಂಟ್ ಆಗಿರೋದನ್ನ. ಬ್ಲ್ಯಾಕ್ ಸ್ಕ್ರೀನ್ನ ಶೇರ್ ಮಾಡ್ಬಿಟ್ಟು ಎ ಇಸ್ ಗ್ರೇಟರ್ ಪ್ರಿಂಟ್ ಆಗಿದೆಯೇನಪ್ಪ? ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಕಂಡೀಷನ್ ಟ್ರೂ ಆದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಅದಕ್ಕೆ ಬೇರೆ ಬ್ಲ್ಯಾಕ್ ಇದ್ರೆ ಅದಾಗತ್ತೆ. ಅರ್ಥ ಆಗ್ತಿದ್ಯಾ? ಇಷ್ಟೇ, ಇದು ಸಿಂಪಲ್, ಇನ್ನೇನಿಲ್ಲ. ಸೊ ಇವಾಗ ಒಂದು ಕೆಲಸ ಮಾಡ್ತೀನಿ ನಾನು, ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡಿರ್ತೀನಿ. ನಾಳೆ ಇವತ್ತು ಬರೀ ಇಫ್ ನೋಡಿದ್ದೀವಿ. ಟ್ರೂ ಆದ್ರೆ ಏನಾಗುತ್ತೆ ಅಂತ, ಫಾಲ್ಸ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ನಾಳೆ ನೋಡೋಣ ಅಂತ. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈ ಕ್ಲಾಸ್ ಎಂಡ್ ಮಾಡಿರ್ತೀನಿ. ಗೆಟಿಂಗ್? ನೀವೇನು ಮಾಡಬೇಕು, ಈ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತಲ್ಲ, ಈ ರೆಕಾರ್ಡೆಡ್ ವಿಡಿಯೋಸ್ ಬೇಕಾದರೆ ಮತ್ತೊಂದು ಸತಿ ವಾಟ್ ಯು ನೀಡ್ ಟು ಡೂ, ಬೆಟರ್ ಯು ನೀಡ್ ಟು ಗೋ ವಿತ್ ದೋಸ್ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ. Thank you, sir. Thank you, sir. ಥ್ಯಾಂಕ್ ಯು ಕಣ್ರಪ್ಪ.